ನೋಡಿ, ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಸ್ಥಾನಕ್ಕೆ ಏರೋದಕ್ಕೆ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ದಲಿತ ಸಿಎಂ ಕೂಗು ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ. ಮೈಸೂರು ಭಾಗದಲ್ಲಿ ದಲಿತ ಸಿಎಂ ಕೂಗು ಜೋರಾಗ್ತಾ ಇದೆ. ಈಗ ಡಾಕ್ಟರ್ ಜಿ ಪರಮೇಶ್ವರ್ಗೆ ಸಿಎಂ ಸ್ಥಾನ ನೀಡಲೇಬೇಕು ಅಂತ ಸ್ಥಳೀಯ ಮುಖಂಡರು ಬಿಗಿಪಟ್ಟನ್ನ ಹಿಡಿತಾ ಇದ್ದಾರೆ. ಮೈಸೂರಿನಲ್ಲಿ ದಲಿತ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ದಾವೆ. ಇವತ್ತು ಡಾಕ್ಟರ್ ಎಚ್.ಸಿ. ಮಹದೇವಪ್ಪಗೆ ಡಿಸಿಎಂ ಸ್ಥಾನ ಕೊಡಲೇಬೇಕು ಅಂತ ದಲಿತ ಸಂಘಟನೆಗಳು ಪಟ್ಟು ಹಿಡಿತಾ ಇದ್ದಾವೆ. ಮೈಸೂರು ಭಾಗದ ದಲಿತ ಸಂಘಟನೆಗಳು ಮನವಿ ಮಾಡ್ತಾ ಇದ್ದಾವೆ, ದಲಿತರಿಗೆ ಡಿಸಿಎಂ ಕೊಡಬೇಕು, ಎಚ್.ಸಿ. ಮಹದೇವಪ್ಪರವನ್ನ ಡಿಸಿಎಂ ಮಾಡಲೇಬೇಕು ಅಂತ ಬಿಗಿಪಟ್ಟು ಹಿಡಿತಾ ಇದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಸಿಎಂ ಮಾಡಬೇಕು ಅಂತ ದಲಿತ ಸಂಘಟನೆಗಳು ಒತ್ತಾಯ ಮಾಡಿವೆ. ಮಹದೇವಪ್ಪರು ಬೇರೆ ಯಾರು ಅಲ್ಲ, ನಿಮ್ಮ ಕುಟುಂಬದ ಸದಸ್ಯರು ಒಬ್ರು. ಅವತ್ತು ನಾಮಪತ್ರ ಸಲ್ಲಿಸ್ಕೋಬೇಕಾದ್ರೆ ನಾನು ಮಹದೇವಪ್ಪರ ಜೊತೆ ನಿಂತಿದ್ದೇನೆ. ಸಾಕಷ್ಟು ಜನ ಇದ್ರು ಸಾಕ್ಷಿಗೆ. ಮಾರಾಣಿ ಕಾಲೇಜ್ ಹತ್ರ ಬಂದಾಗ ಆ ಜನಸಾಗರವನ್ನು ನೋಡಿ ಮಹದೇವಪ್ಪನವರು ಆನಂದ ಬಾಷ್ಪವನ್ನು ಸುರಿಸ್ತಿದ್ರು. ಸಿದ್ದರಾಮಯ್ಯನವರು ಮಹದೇವಪ್ಪವ್ರಿಗೆ ಹಿಂಗೆ ಅಂತ ಹೇಳ್ತಿರಂಗೆ, ವೆರಿ ಗುಡ್ ಕಣಯ್ಯ, ನೀನು ಬಹಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ಯಾ ಅಂತ ಕಷ್ಟ ಕಾಲದಲ್ಲಿ ನಿಂತವರು ಬೇರೆ ಯಾರು ಅಲ್ಲ ಸ್ವಾಮಿ, ನಾವು ದಲಿತರು. ನಿಮ್ಗೆ ಸಾಥ್ ಕೊಟ್ಟಿದ್ದಾರೆ. ಯಾಕಂದ್ರೆ ಒಬ್ಬ ಹಿಂದುಳಿದ ಒಂದು ನಾಯಕನ ಬಲಿ ಹಾಕೂಡ್ದು. ಸ್ಟ್ರೈಕ್ ಹತ್ರ ಇದೀವಿ, ಬರ್ತೀವಿ. ಒಂದು ಅರ್ಧ ಗಂಟೆ ಬಸವ ಅಂಬೇಡ್ಕರ್ ಅವ್ರ ಬಗ್ಗೆ ಬಹಳ ನಿಷ್ಠೆಯಿಂದ ಮಾಡಿ ಅವರು ನುಡಿದಂತೆ ನಡೀತಕ್ಕಂಥವ್ರು ಎಸ್ ಸಿ ಮಹದೇವಪ್ಪ ಬಂದಿರತಕ್ಕಂಥ ಎಲ್ಲ ಕಾಂಗ್ರೆಸ್ಸಿನ ಕೂತ್ಕೋಣ ನೀನು ಇಂದು ಸಭೆ ಸೇರಿರುವ ಉದ್ದೇಶ ಬಂದಿರತಕ್ಕಂಥ ಎಲ್ಲ ಕಾಂಗ್ರೆಸ್ ಆ ಜನನೇ ಇಲ್ಲ ಅಂದ್ರೆ ಕಾಂಗ್ರೆಸ್